ಹಲೋ ನಮಸ್ಕಾರ ವೀಕ್ಷಕರೇ. ಗಾಳಿಯಲ್ಲಿ ತೇಲುವ ಕಂಬ. ಬೇಲೂರಿನ ಈ 42 ಅಡಿ ಎತ್ತರದ ಸ್ತಂಭಕ್ಕೆ ಅಡಿಪಾಯವೇ ಇಲ್ಲ. ಹೊಯ್ಸಳರ ಕಾಲದ ಈ ಗ್ರಾವಿಟಿ ಮ್ಯಾಜಿಕ್ ಬಗ್ಗೆ ನಿಮಗೆ ಗೊತ್ತಾ? ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ತಿ ನೋಡಿ. ಹೊಯ್ಸಳ ವಾಸ್ತುಶಿಲ್ಪದ ಮತ್ತೊಂದು ಬೆರಗುಗೊಳಿಸುವ ರಹಸ್ಯವೆಂದರೆ ಬೇಲೂರಿನ ಗುರುತ್ವಾಕರ್ಷಣೆಯ ಸ್ತಂಭ, ಗ್ರಾವಿಟಿ ಪಿಲ್ಲರ್. ಇದು ಯಾವುದೇ ಅಡಿಪಾಯವಿಲ್ಲದೆ ಕೇವಲ ತನ್ನ ಸ್ವಂತ ಭಾರದ ಮೇಲೆ ನಿಂತಿದೆ. ಬೇಲೂರಿನ ಈ ಕಂಬ ಗಾಳಿಯಲ್ಲಿ ತೇಲುತ್ತದೆಯೇ? ನೋಡೋಣ ಬನ್ನಿ. ಬೇಲೂರಿನ ಚೆನ್ನಕೇಶವ ದೇವಾಲಯದ ಆವರಣದಲ್ಲಿ ಒಂದು ವಿಚಿತ್ರವಾದ ಕಂಬವಿದೆ. 42 ಅಡಿ ಎತ್ತರದ ಈ ಬೃಹತ್ ಏಕಶಿಲಾ ಸ್ತಂಭಕ್ಕೆ ಯಾವುದೇ ಅಡಿಪಾಯವಿಲ್ಲ ಎಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಇದನ್ನು ಮಹಾಪೀಠ ಅಥವಾ ಗಣಿತದ ಕಂಬ ಎಂದು ಕರೆಯಲಾಗುತ್ತದೆ. ಅಚ್ಚರಿಯ ವಿಷಯವೇನೆಂದರೆ ಈ ಬೃಹತ್ ಕಂಬವು ನೆಲಕ್ಕೆ ಪೂರ್ತಿಯಾಗಿ ಅಂಟಿಕೊಂಡಿಲ್ಲ. ಇದು ಕೇವಲ 3 ಮೂಲೆಗಳ ಮೇಲೆ ಸಮತೋಲನವನ್ನು ಕಾಯ್ದುಕೊಂಡಿದೆ. ಹೌದು, ಈ ಸ್ತಂಭದ ಒಂದು ಮೂಲೆಯ ಕೆಳಗೆ ನೀವು ತೆಳುವಾದ ಬಟ್ಟೆ ಅಥವಾ ಕಾಗದವನ್ನು ಸುಲಭವಾಗಿ ತೂರಿಸಬಹುದು. ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ಸಪೋರ್ಟ್ ಇಲ್ಲದೆ, ಭೂಕಂಪಗಳಿಗೂ ಅಲುಗಾಡದೆ ಇದು ಹೇಗೆ ನಿಂತಿದೆ ಎಂಬುದು ಇಂದಿಗೂ ವಿಜ್ಞಾನಿಗಳಿಗೂ ಬಿಡಿಸಲಾಗದ ರಹಸ್ಯ. ಹೊಯ್ಸಳ ಶಿಲ್ಪಿಗಳ ಗುರುತ್ವಾಕರ್ಷಣೆ ನಿಯಮಗಳನ್ನು ಎಷ್ಟು ನಿಖರವಾಗಿ ತಿಳಿದಿದ್ದರು ಎಂಬುದಕ್ಕೆ ಈ ಸ್ತಂಭವೇ ಸಾಕ್ಷಿ. ಇದು ಕೇವಲ ಕಲ್ಲಿನ ಕಂಬವಲ್ಲ, ಭಾರತೀಯ ಇಂಜಿನಿಯರಿಂಗ್ಗೆ ಚಾತುರ್ಯದ ಪ್ರತೀಕ. ನಮ್ಮ ಪೂರ್ವಜರು ಈ ಅದ್ಭುತ ಜ್ಞಾನದ ಬಗ್ಗೆ ನಿಮಗೇನು ಅನಿಸುತ್ತದೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಇತಿಹಾಸವನ್ನು ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಿಸೋಣ. ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇಂತಹ ಇತಿಹಾಸದ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.